ಒಂದ್ ಹೆಣ್ಣು ಮದ್ವೆ ವಿಷಯದಲ್ಲಿ ನಿರ್ಧಾರ ಹೇಳೋಕಾಗ್ದೆ ಓಡಾಡ್ತಿದ್ದಾಳೆ ಅಂದ್ರೆ ಏನೋ ಒಂದ್ ಬಲವಾದ ಕಾರಣ ಇರತ್ತೆ ಅಂತಾನೆ ಅದರ ಅರ್ಥ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಎಲ್ರೂ ಸುತ್ತ ನಿಂತು ಕಷ್ಟ ಕೊಟ್ರೆ ಹೇಗೆ? ನಾವ್ ಅವನಿಗೆ ಒಳ್ಳೇದೇ ಮಾಡ್ಬೇಕು ಅನ್ಕೋತಿದೀವಮ್ಮ. ಇದ್ರಲ್ಲಿ ಕಷ್ಟ ಕೊಡೋದೇನಿದೆ ಹೇಳು? ಹೊರಗಡೆ ಕಾಣಿಸ್ತಾ ಇರೋದು ಮನ್ಸಲ್ಲಿ ತುಂಬಾ ಇರುತ್ತೆ. ಗಾಯ ಆಗಿರೋರ್ ಮನ್ಸಿನ ಆಳದ ಬಗ್ಗೆ ನಿಮಗೆ ಗೊತ್ತಾಗತ್ತೆ. ಆಯ್ತು, ಅವಳ ಮನ್ಸಲ್ಲಿ ಏನಿದೆಯೋ ನೀನಾದ್ರೂ ತಿಳ್ಕೊಳಮ್ಮ. ಬಾ. ಆ ಸುಜಾತ ನಿಮ್ ಸೋದರ ಸೊಸೆ ಅಂತ ನಮ್ಮೆಲ್ಲಾರ್ಗೂ ಹೇಳದ್ಮೇಲಿಂದ ಎಷ್ಟು ಹೆಚ್ಕೊಂಡಿದ್ದಾಳೆ. ಈ ಮನೇಲಿರೋರೆಲ್ರೂ ಬಾಯಿ ಮುಚ್ಕೊಂಡೊಂದ್ ಮೂಲೆಯಲ್ಲಿ ಬಿದ್ದಿರೋ ಪರಿಸ್ಥಿತಿ ಬಂದಿದೆ. ಆದ್ರೆ ಹೊರಗ್ನವ್ರು ಮಾತ್ರ ತಲೆ ಮೇಲೆ ಕೂತು ನಾಟ್ಯ ಮಾಡ್ತಿದ್ದಾರೆ. ನಾವೆಲ್ರೂ ಒಂದೇ ತರ ನೋಡ್ತಿದೀವಮ್ಮ. ನಿಮಗೆ ವ್ಯತ್ಯಾಸ ಕಾಣ್ತಿರೋದು ನಿಮ್ಮ ನೋಟದಲ್ಲೇ ಲೋಪ ಇದೆ. ಏನಾಯ್ತಕ್ಕ? ನಿನ್ ಜೀವನ ನಾಶ ಆಗೋಗ್ತಿದೆ. ಯಾಕೆ ಹಾಗೆ ಹೇಳ್ತಾ ಇದೀಯಾ? ಯಾವತ್ತೋ ಏನೋ ನಡೆಯುತ್ತೆ, ಯಾವತ್ತೋ ಒಂದಿನ ದೇವ್ರು ನಿನ್ ಮೇಲೆ ದಯೆ ತೋರಿಸ್ತಾನೆ ಅಂತ ನೀನ್ ಕಾಯ್ತಾ ಕೂತಿದ್ಯಾ ಅಂದ್ರೆ ನಿನ್ ಕೈಯಾರೆ ನಿನ್ ಜೀವನ ನೀನೇ ಕಳ್ಕೊಂಡಾಗುತ್ತೆ. ಇಲ್ಲಿ ನಿನಗೆ ಸಂಬಂಧ ನೋಡ್ತೀವಿ ಅಂತಿದ್ದಾರೆ, ಅಲ್ಲಿ ನನಗೆ ನಿಹಾರಿಕಾ ಶ್ರೀಕರ್ ಗಂಡ ಹೆಂಡತಿಯಾಗಿ ಓಡಾಡ್ತಾ ಕಾಣಿಸಿದ್ರು. ಶ್ರೀಕರ್ ಹತ್ರ ಮಲ್ಗೆ ಹೂ ಕೊಡಿಸ್ಕೊಂಡು ನಡು ರೋಡಲ್ಲಿ ತಲೆಗೆ ಮುಡಿಸ್ಕೊಂಡ್ಲು. ಆ ಸುಜಾತ ಕ್ಯಾಶುಯಲ್ ಆಗಿ ಬಂದಿಲ್ಲ, ಏನೋ ನ್ಯೂಸ್ ತಗೊಂಡೆ ಬಂದಿದ್ದಾಳೆ. ಅದಕ್ಕೆ ಅವನಿನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನೋ ರಹಸ್ಯವಾಗಿ ಮಾತಾಡ್ತಿದ್ದಾಳೆ. ನನಗೂ ಹಾಗೆ ಅನ್ನಿಸ್ತಿದೆ ಲಾವಣ್ಯ. ಶ್ರೀಕರ್ನ ಖಂಡಿತ ಪಡ್ಕೋತೀನಿ ಅಂತ ಚಾಲೆಂಜ್ ಮಾಡ್ದಾಗ ಮಾತಾಡಿದ್ಲು. ನಮ್ಮಿಬ್ಬರ ಮಧ್ಯೆ ಅವನಿ ಅಡ್ಡ ಬರ್ದಿರೋ ಹಾಗೆ ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ಲು. ತಪ್ಪಾದ ಪರಿಸ್ಥಿತಿ ಆಗಿದ್ರೆ ಆಗಿರ್ಬೋದು, ಆದ್ರೆ ಶ್ರೀಕರ್ ಹಾಗೆ ಮಾಡೋದಂದ್ರೆ ಏನು? ಶ್ರೀಕರ್ ಮಾಡಿದ ಕೆಲ್ಸ ನನ್ಗೇನ್ ಇಷ್ಟ ಆಗ್ಲಿಲ್ಲ. ಅವನಿ ಶ್ರೀಕರ್ನ ಅವಳ ಮನೆ ಕರ್ಕೊಂಡು ಹೋಗ್ತಿದ್ದಾಳೆ. ತನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಶ್ರೀಕರ್ ಮನ್ಸು ಬದಲಾಯಿಸಿದ್ರೆ ನಿನ್ ಬದುಕಿ ಏನಾಗ್ಬೇಕು? ಮನೆಯಿಂದ ಹೊರಗಡೆ ಕಳ್ಸಿ ಅಂತ ಹೇಳ್ತಿದ್ದೀವಿ, ಅಭಿಮಾನ ಅಡ್ಡ ಬಂದು ಕಳ್ಸೋದಿಕ್ಕಾಗ್ತಿಲ್ಲ. ಮದುವೆ ಮಾಡಿ ಪೀಡೆ ತೊಲಗಿಸಿ ಅಂತ ಹೇಳ್ತಿದ್ದೀವಿ, ಅವನಿ ಮದ್ವೆಗೆ ಒಪ್ಕೋತಿಲ್ಲ. ಇದೆಲ್ಲ ಯಾವಾಗ ಮುಗಿಯುತ್ತೋ ಏನೋ. ಅವನಿ ಶ್ರೀಕರ್ ಮಾವನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದಾಳೆ. ನಮ್ ಮನೆಯಿಂದ ಹೋಗಲ್ಲ, ಮದ್ವೆ ಮಾಡ್ಕೊಳ್ಳಲ್ಲ. ಈಗ್ಲೇ ಮುಗ್ಗಿಲ್ಲ ಮಾವ ಇದು. ಶ್ರೀಕರ್ ಅವ್ರ ಮೇಲೆ ನಂಗ್ ನಂಬಿಕೆ ಇದೆ, ನೀನೇನ್ ಭಯ ಪಡ್ಬೇಡ. ನಿನಗ್ ನಿನ್ ಗಂಡನ ಮೇಲೆ ನಂಬಿಕೆ ಇದೆಯೇನೋ, ಆದ್ರೆ ನನಗ್ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಕತ್ತಲ್ಲಿರೋ ತಾಳಿನ ಹೊರಗಡೆ ತೆಗಿ, ಮ್ಯಾರೇಜ್ ಸರ್ಟಿಫಿಕೇಟ್ ಹೊರಗಡೆ ತೆಗಿ. ನಿನ್ ಸಮಸ್ಯೆಗೊಂದು ಮುಕ್ತಿನ ಕೊಡ್ತೀನಿ, ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ. ತಾಳಿ ನೋಡಿ ತೆಗೆದು ಬಿಡು ಅನ್ನೋ ಧೈರ್ಯ ಅವರಿಗಿದೆಯಾ? ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಿ ಮದ್ವೆನೇ ಆಗಿಲ್ಲ ಅನ್ನೋ ದಮ್ಮು ಅವರಿಗಿದೆಯಾ? ಆ ಎರಡು ಆಯುಧಗಳಿಂದ ನೀನು ಹೋರಾಟ ಮಾಡ್ಬೋದು, ನಿನಗ್ ನೀನೇ ನ್ಯಾಯ ಪಡ್ಕೋಬಹುದು. ಜಾತಕ ಹೊಂದಾಣಿಕೆ ಆಗಿಲ್ಲ, ಹಣೆ ಬರ ಹೊಂದಾಣಿಕೆ ಆಗ್ತಿಲ್ಲ ಅಂತ ಅವ್ರು ಯಾವುದೇ ಸ್ಟೇಷನಿಗೆ ಹೋದ್ರು, ಯಾವ ಕೋರ್ಟ್ ಮೆಟ್ಲು ಹತ್ತಿದ್ರು ನ್ಯಾಯ ನಿನ್ ಪರಾನೇ ಇರುತ್ತೆ. ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ಭಯ ಪಡ್ಬೇಡ ಅವನಿ, ನನ್ನ ನಂಬು. ಆವೇಶದಲ್ಲಿ ನಿರ್ಧಾರ ತಗೋಬೇಡ ಅಕ್ಕ. ಆವೇಶದಿಂದಾನೇ ಹೋರಾಟ ಶುರು ಆಗುತ್ತೆ, ಆವೇಶದಿಂದಾನೇ ಉದ್ಯಮಗಳು ಶುರು ಆಗುತ್ತೆ. ಹೊಟ್ಟೆ ತುಂಬಿ ಕಾಲ್ ಚಾಚ್ಕೊಂಡು ಕೂತ್ಕೊಂಡಾಗ ಯಾವ್ದು ಶುರು ಆಗಲ್ಲ. ಇವಾಗ ನೀನು ಹೆಜ್ಜೆ ಹಿಂದೆ ಇಟ್ಟೆ ಅಂದ್ರೆ ಮದ್ವೆ ದಿನ ನಿನ್ ಗಂಡನ ಹಿಂದೆ ನೀನ್ ಹಾಕಿದ 7 ಹೆಜ್ಜೆ ಹಿಂದೆ ಹೋಗುತ್ತೆ. ಅರ್ಥ ಮಾಡ್ಕೋ ಅವನಿ. ಕೆಲವು ದೂರ ಆದ್ರೆ ತಂದ್ಕೋಬಹುದು, ಕೆಲವು ದೂರ ಆದ್ರೆ ಮಾತ್ರ ಜೀವನ ಪೂರ್ತಿ ತಂದ್ಕೊಳಕ್ಕಾಗಲ್ಲ. ಏನ್ ಮಾತಾಡ್ತಿದ್ದಾರೆ ಅಂತ ಹೋಗಿ ಕೇಳಿಸ್ಕೊಳ್ಳೋಣವಾ? ಸರಿ ಸರಿ, ಬನ್ನಿ ಬನ್ನಿ. ನೀನಿನ್ನೇನು ಯೋಚನೆ ಮಾಡ್ಬೇಡ ಅವನಿ. ಅವಸರ ಪಡ್ಬೇಡ ಅಕ್ಕ. ನಾನೇನು ಅವಸರ ಪಡ್ತಿಲ್ಲ, ನೀನೇ ತಡ ಮಾಡ್ತಿದ್ಯಾ. ಇನ್ನು ಎಷ್ಟು ದಿನ ಅಂತ ನೋವು ಪಡ್ತೀಯಾ? ಎಷ್ಟು ದಿನ ಅಂತ ಸಹಿಸ್ಕೋತೀಯಾ? ತ್ಯಾಗಕ್ಕೂ ಕೂಡ ಒಂದ್ ಮಿತಿ ಇರ್ಬೇಕು, ಮಾಡೋ ಕೆಲ್ಸಕ್ಕೂ ಒಂದ್ ಅರ್ಥ ಇರ್ಬೇಕು. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲಿ ಕೊಡು. ಬೇಡ ಅಕ್ಕ. ನೀನ್ ತಾಳಿ ಹೊರಗಡೆ ತೋರಿಸ್ಲಿಲ್ಲ ಅಂದ್ರು, ಸರ್ಟಿಫಿಕೇಟ್ ಹೊರಗಡೆ ತೋರಿಸ್ಲಿಲ್ಲ ಅಂದ್ರು
ನಾನ್ ಯಾವುದೇ ಕಾರಣಕ್ಕೂ ಈ ವಿಷಯನ ಸುಮ್ಮನೆ ಬಿಡಲ್ಲ. ಈಗ್ಲೇ ಹೋಗಿ ಹೇಳ್ಬಿಡ್ತೀನಿ. ಅಕ್ಕ, ಅತ್ತೆ ಸತ್ತು ಹೋಗ್ತಾರೆ. ಈಗಿರೋ ಪರಿಸ್ಥಿತಿನಲ್ಲಿ ನೀನ್ ನಿಜ ಹೇಳಿದ್ರೆ ಅತ್ತೆ ಬದುಕೋದಿಲ್ಲ. ಅತ್ತೆ ನಮ್ಮಿಂದ ದೂರ ಆಗ್ತಾರೆ. ಕಣ್ಮುಂದೆ ನಡೀತಾ ಇರೋದನ್ನ ಸಹಿಸ್ಕೊಳ್ಳೋದಿಕ್ಕೆ ನಂಗೂ ಕಷ್ಟ ಆಗ್ತಾ ಇದೆ. ಆದ್ರೂ ಬೇರೆ ದಾರಿ ಇಲ್ಲ. ಎಷ್ಟೇ ಬೇಡ ಅನ್ಕೊಂಡ್ರು ಅವ್ರು ನಮ್ ಸೋದ್ರತ್ತೆ. ಹೇಗ್ ದೂರ ಮಾಡ್ಕೊಳಕ್ಕಾಗತ್ತಕ್ಕ? ನಿಜ ಎಲ್ರಿಗೂ ಬೇಗ ಗೊತ್ತಾಗ್ಬೇಕು ಅನ್ನೋ ಆಸೆ ನನಗೂ ಇದೆ ಅಕ್ಕ. ಆದ್ರೆ ಅವಸರ ಪಟ್ಟು ಹೆಜ್ಜೆ ಮುಂದೆ ಇಡೋಕ್ಕಾಗಲ್ಲ. ಶ್ರೀಕರ್ ಅವ್ರ ಮೇಲೆ ನಂಗೆ ಪೂರ್ತಿಯಾಗಿ ವಿಶ್ವಾಸ ಇದೆ. ನೀನ್ ನನ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಶ್ರೀಕರ್ ಅವರು ನಿಹಾರಿಕಾ ಅವ್ರ ಮನೇಲಿ ಎಷ್ಟೇ ದಿನ ಇದ್ರು ಅವ್ರ ಮನ್ಸ್ ಮಾತ್ರ ಇಲ್ಲೇ ಇರತ್ತೆ. ಆ ಮನ್ಸನ್ ಬದಲಾಯಿಸೋದಕ್ಕೆ ನಿಹಾರಿಕಾಯಿಂದ ಆಗಲ್ಲ. ಅತ್ತೆ ಅವ್ರಿಗೆ ಏನಾದ್ರೂ ಒಂದು ಹೇಳಿ ನೀನ್ ಹೊರಟ್ಬಿಡು. ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ ನೀನ್ ಹೇಗೆ ಸಹಿಸ್ಕೋತೀಯಾ? ಹೋಗ್ತಾ ಇದ್ದಾಳೆ. ಏನ್ ಮಾತಾಡಿದ್ರೋ ಏನೋ. 2 ನಿಮಿಷ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಕೀರ್ತಿ, ಹೇಳಿ ಆಂಟಿ. ನಮ್ಮ ಅಳಿಯಂದ್ರು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಬೇಕು, ಸರಿನಾ? ಸರಿ ಆಂಟಿ. ಓಕೆನಾ? ಅಲ್ಲಿ ನೋಡಿ ಅಳಿಯಂದ್ರು ಬಂದ್ಬಿಟ್ರು. ನಡೀರಿ ನಡೀರಿ. ಇಳಿಯಪ್ಪ. ನಮ್ಮ ಅಳಿಯಂದ್ರಿಗೆ ಸುಸ್ವಾಗತ. ಕಟೌಟ್ ಸೂಪರ್ ಆಗಿದೆ ಅಲ್ವಾ ರೀ? ಡ್ಯಾಡಿ, ನಿಮ್ಮ ಅಳಿಯಂದ್ರ ಲಗೇಜ್ ತಗೊಳ್ಳಿ. ಹಾಗೆ ಆಗ್ಲಮ್ಮ. ಬನ್ನಿ ಶ್ರೀಕರ್. ಇರಪ್ಪ, ಆರ್ತಿ ತಗೊಂಬರ್ತೀವಿ. ಬೇಡ ರೀ, ನಮಗಿನ್ನೂ ಮದ್ವೆನೇ ಆಗಿಲ್ಲ. ಏನಕ್ಕೆ ಫಾರ್ಮಾಲಿಟೀಸ್ ಎಲ್ಲ? ದಾರಿಲ್ ಬರ್ತಾ ಎಷ್ಟು ಜನರ ದೃಷ್ಟಿ ಬಿದ್ದಿದ್ಯೋ ಏನೋ. ಮೊದ್ಲೇ ನಿಮ್ದು ತುಂಬಾ ಮುದ್ದ ಜೋಡಿ. ಈಗ್ಲೇ ಬೇಡ ರೀ. ಮದ್ವೆ ಆದ್ಮೇಲೆ ಆರತಿ ಮಾಡ್ಬೋದು ಬಿಡು ಮಮ್ಮಿ. ಅಳಿಯಂದ್ರಿಗೆ ಇವಾಗ ತೊಂದ್ರೆ ಕೊಡ್ಬೇಡ. ಸರಿ, ಬಲ್ಗಾಲ್ ಮುಂದೆ ಇಟ್ ಬನ್ನಿ. ಬನ್ನಿ ಶ್ರೀಕರ್. ನಡೀರಿ. ಒಳಗ್ ಬಾಪ.
ಬಲ್ಗಾಲ್ ಮುಂದೆ ಇಟ್ಟು ಒಳಗ್ ಬಾಪ. ಕೂತ್ಕೊಳಪ್ಪ. ನೀನು ಕೂತ್ಕೊಮ್ಮ. ಅಳಿಯ ಆಗೋರಿಗೆ ನಮ್ಮನೆಯವರು ಎಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ನೋಡಿದ್ರ ಶ್ರೀಕರ್ ಅವ್ರೆ? ಹೀಗೆ ಯಾವ ಅಳಿಯಂಗಾದ್ರೂ ನಡೆಯುತ್ತಾ ಹೇಳಿ? ನಮ್ ಪೇರೆಂಟ್ಸ್ಗೆ ನೀವು ಅಂದ್ರೆ ಅಷ್ಟು ಗೌರವ ಅಭಿಮಾನ ಇದೆ. ಆಗ್ಲೇ ಏನಾಯ್ತಮ್ಮ, 10 ದಿನ ಇರ್ತಾರೆ ಅಲ್ವಾ, ಮರ್ಯಾದೆನೂ ಒಂದು ರೇಂಜಲ್ಲೇ ಇರುತ್ತೆ. ನೀವು ಮಾತಾಡ್ತಾ ಇರಿ, ನಾ ಕಾಫಿ ತಗೊಂಬರ್ತೀನಿ. ಇರಿ ಆಂಟಿ. ಏನಾಯ್ತಮ್ಮ? ನಿಮ್ ಮರ್ಯಾದೆ ವಿಷಯಗಳನ್ನ ಆಮೇಲೆ ನೋಡ್ಕೊಳ್ಳಿ. ನಿಮ್ ಅಳಿಯಂದ್ರ ಹತ್ರ ನಮಗ್ ಸ್ವಲ್ಪ ಕೆಲ್ಸ ಇದೆ. ನನ್ ಮುಡ್ಬಿ ಜೊತೆ ನಿಮ್ಗೇನ್ ಕೆಲ್ಸ? ಶ್ರೀಕರ್ ಅವ್ರೆ, ನಮ್ ನಿಹಾರಿಕಾ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾಳೆ, ನಿಮ್ ಬಗ್ಗೆ ಹೊಗಳ್ತಾನೆ ಇರ್ತಾಳೆ. ನೀವಿಲ್ಲ ಅಂದ್ರೆ ಜೀವನಾನೇ ಇಲ್ಲ ಅಂತ ತುಂಬಾ ಸಾರಿ ಹೇಳ್ತಿರ್ತಾಳೆ. ಯಾಕಂದ್ರೆ ನಿಹಾರಿಕಾಗೆ ನೀವು ಅಂದ್ರೆ ಅಷ್ಟಿಷ್ಟ, ಅಷ್ಟು ಪ್ರೀತಿ. ನಮ್ ನಿಹಾರಿಕಾ ಮೇಲೆ ನಿಮ್ಗೆ ಎಷ್ಟಿಷ್ಟ ಇದೆ ಅಂತ ನಮಗೂ ಕೂಡ ಗೊತ್ತಾಗ್ಬೇಕಲ್ವಾ? ನಿಹಾರಿಕಾ ಹಾಗೆ ನಿಮಗೂ ಕೂಡ ಅಷ್ಟೇ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ? ಆ ಪ್ರೀತಿನ ನಾವು ಕಣ್ಣಾರೆ ನೋಡ್ಬೇಕು. ನಾವದನ್ನ ನೋಡ್ಬೇಕು ಅಂತಂದ್ರೆ ನೀವೊಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಅನ್ನೋದು ನಿಮ್ ಅನುಮಾನ ಅಲ್ವಾ? ನಾನ್ ಹೇಳ್ತೀನಿ. 1 ಮಿನಿಟ್ ಪ್ಲೀಸ್. ಇದನ್ ತಗೊಳ್ಳಿ. ಏನಕ್ಕೆ? ಹೇಳ್ತೀನಿ ತಗೊಳ್ಳಿ. ಏನ್ ಹೇಳ್ತಾಳೋ ಏನೋ. ಮೊದಲು ನೀವು ತಗೊಳ್ಳಿರಿ. ನಮ್ ನಿಹಾರಿಕಾ ತುಂಬಾ ಸಾರಿ ನಿಮ್ಗೆ ಐ ಲವ್ ಯು ಅಂತ ಹೇಳಿದಾಳಂತೆ. ನೀವು ನಮ್ ನಿಹಾರಿಕಾಗೆ ಐ ಲವ್ ಯು ಹೇಳೋದ್ನ ನಾವ್ 1 ಸಾರಿ ಕೂಡ ನೋಡಿಲ್ಲ. ಸೊ ಈ ಫ್ಲವರ್ ಕೊಟ್ಟು ಐ ಲವ್ ಯು ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಶ್ರೀಮತಿ ಅವರೇ. ಥ್ಯಾಂಕ್ ಯು ಯಜಮಾನ್ರೇ. ನನ್ ಮೇಲೆ ನಿಮಗಿರೋ ಈ ಪ್ರೀತಿ ಯಾವತ್ತಿಗೂ ಹೀಗೆ ಇರತ್ತಾ? ಅನುಮಾನನಾ? ಅವನಿಗೆ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ಅತ್ತೆಯವರು ಪದೇ ಪದೇ ಹೇಳ್ತಿದಾರಲ್ವಾ? ನಾಳೆ ಯಾವತ್ತಾದ್ರೂ ನಿಮಗ್ ಬೇರೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ? ಆ ಕಡೆ ಸೂರ್ಯ ಈ ಕಡೆ ಹುಟ್ಬೋದು, ಆದ್ರೆ ನಾನು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟೋದು ಮಾತ್ರ ಅಸಾಧ್ಯ. ಏನಾಯ್ತು ಸರ್? ಯಾಕಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ ಈಗ? ಬೇಗ ಹೇಳಿ ಸರ್. ಓಕೆ, ಕೇಳೋದಕ್ಕೆ ನಾನ್ ರೆಡಿ. ಇಂಥ ಅವಕಾಶ ನಮಗೂ ಯಾವತ್ತೂ ಸಿಕ್ಕಿಲ್ಲ. ಹೇಳಪ್ಪ ಶ್ರೀಕರ್, ನಮ್ಮ ಮಗಳನ್ನ ನಮ್ಮ ಅಳಿಯ ಎಷ್ಟು ಇಷ್ಟಪಡ್ತಾನೋ ಒಂದ್ಸರಿ ನೋಡ್ಬೇಕು ಅಂತ ನಮಗೂ ಆಸೆ ಇರಲ್ವಾ? ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ, ಆಮೇಲೆ ನೋಡ್ಕೊಳ್ಳೋಣ. ಆಮೇಲಲ್ಲ, ಇವಾಗ್ಲೇ. ಇದೆಲ್ಲ ಅಗತ್ಯನಾ? ನಾನು ಅತ್ತೆಗೆ ಫೋನ್ ಮಾಡಿ ನಿಮ್ ಮಗ ನನ್ನ ಜೊತೆಗೆ ಸರಿಯಾಗಿ ಇರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡು ಅಂತೀರಾ? ಜಾತಕ ಹೊಂದಾಣಿಕೆ ಆಗಿದೆ, ನಿಶ್ಚಿತಾರ್ಥ ಆಗೋಗಿದೆ. ಇನ್ ಸ್ವಲ್ಪ ದಿನದಲ್ಲಿ ಮದುವೆ ಕೂಡ ಆಗತ್ತೆ. ಯಾಕೀಗ ಯೋಚನೆ ಮಾಡ್ತಿದ್ಯಪ್ಪ? ಹೇಳ್ತೀರಾ ಇಲ್ಲ ನಾನು ಅತ್ತೆಗೆ ಫೋನ್ ಮಾಡು ಅಂತೀರಾ? ಇದೊಂದು ಹೇಳಿದ್ರೆ
ಇಂಥದ್ದೇನು ಇಡ್ದೇನೆ ಬಿಟ್ಬಿಡ್ತಾರೆ. ಹೇಳ್ಬಿಡೋದೇ ಒಳ್ಳೇದು. ಇಲ್ಲ ಅಂದ್ರೆ ನಿಹಾರಿಕಾ ಅಮ್ಮನಿಗೆ ಫೋನ್ ಮಾಡಿದ್ರು ಮಾಡಿಬಿಡ್ತಾಳೆ. ವೇಟಿಂಗ್ ಸರ್, ಬೇಗ ಹೇಳಿ. ಐ ಲವ್ ಯು. ಹಾಗಲ್ಲ ಸರ್, ನೀ ಡೌನ್ ಮಾಡಿ ಹೇಳ್ಬೇಕು. ಐ ಲವ್ ಯು. ಸ್ವಲ್ಪ ನಗ್ತಾ ಹೇಳಿದ್ರೆ ನಿಮ್ಮ ಆಸ್ತಿ ಏನಾದ್ರೂ ಹೋಗತ್ತಾ? ನಗ್ತಾ ಹೇಳ್ರಿ. ಐ ಲವ್ ಯು. ಥ್ಯಾಂಕ್ ಯು. ಇಂಥ ಅವಕಾಶ ನಮಗೂ ಯಾವತ್ತೂ ಸಿಕ್ಕಿಲ್ಲ. ಹೇಳಪ್ಪ. ಜಾತಕ ಹೊಂದಾಣಿಕೆ ಆಗಿದೆ, ನಿಶ್ಚಿತಾರ್ಥ ಆಗೋಗಿದೆ. ಇನ್ ಸ್ವಲ್ಪ ದಿನದಲ್ಲಿ ಮದುವೆ ಕೂಡ ಆಗತ್ತೆ. ಯಾಕೆ ಯೋಚನೆ ಮಾಡ್ತಿದ್ಯಪ್ಪ? ಐ ಲವ್ ಯು. ಥ್ಯಾಂಕ್ ಯು. ಹಲೋ ಅನ್ನೋದಕ್ಕೂ ಕೂಡ ಮಾತು ಬರ್ತಿಲ್ವಾ? ಮಾಮೂಲಿ ಶಾಕ್ ಅಲ್ಲ ಅಲ್ವಾ? ಮೊದಲು ಹಣೆ ಮೇಲೆ ಬರ್ತಿರೋ ಬೆವರನ್ನ ಒರೆಸ್ಕೊ. ಶಾಕಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ ಬಿಡು ಅವನಿ. ಶ್ರೀಕರ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಶ್ರೀಕರ್ ಅವ್ರ ಮನ್ಸೆಲ್ಲ ಅಲ್ಲೇ ಇರತ್ತೆ ಅಂತ ನಿಹಾರಿಕಾ ಮನ್ಸನ್ನ ಬದಲಾಯಿಸಲ್ಲ ಅಂತ ಅನ್ಕೊಂಡೆ. ಆಮ್ ಐ ರೈಟ್? ಈ ನಿಹಾರಿಕಾನ ಅಂಡರ್ ಎಸ್ಟಿಮೇಟ್ ಮಾಡಿದ್ಯಾ? ವಿಶ್ವಾಮಿತ್ರನ್ ತಪಸ್ಸನ್ನ ಮೇನಕೆ ಭಂಗ ಮಾಡಿದ ಹಾಗೆ ಕೆಲವು ಗಂಟೆಯಲ್ಲಿ ಹೇಗೆಲ್ಲ ಬದಲಾಯಿಸಿ ಐ ಲವ್ ಯು ಅಂತ ಹೇಳಿಸ್ಕೊಂಡೆ. ನೋಡಿದ್ಯಾ? ಇದು ಜಸ್ಟ್ ಟೀಸರ್ ಮಾತ್ರನೇ. ಟ್ರೇಲರು ಸಿನಿಮಾ ಮುಂದೆ ಮುಂದೆ ಬರುತ್ತೆ. ನಾಚಿಕೆ ಇಲ್ವಾ ನಿಂಗೆ? ಮನುಷ್ಯಳೇನಾ ನೀನು? ಈ ಮಟ್ಟಕ್ಕೆ ಇಳಿತ್ಯಾ? ಚಿಚಿ. ಕೂಲ್ ಬೇಬಿ ಕೂಲ್. ಯಾಕಷ್ಟು ಇಮೋಷನಲ್ ಆಗ್ತಿದ್ಯಾ? ಅದರಲ್ಲಿ ನಾಚಿಕೆ ಇಲ್ದಿರೋ ಕೆಲಸ, ಆ ಮಟ್ಟಕ್ಕೆ ಹೋಗೋ ಕೆಲಸ ಏನಿದೆ? ಗಂಡ ಆಗೋನ್ ಹತ್ರ ಐ ಲವ್ ಯು ಅಂತ ಹೇಳಿಸ್ಕೊಂಡೆ ಅಷ್ಟೇ ಅಲ್ವಾ? ಗಂಡ ಆಗೋನ್ ಹತ್ರ ಹೇಳಿಸ್ಕೊಂಡ್ರೆ ತಪ್ಪಲ್ಲ, ಆದ್ರೆ ಇನ್ನೊಬ್ರಿಗ